ತಜ್ಞತೆ ಅಂದರೆ ಏನು? ಈ ಶಿಕ್ಷಣ ಕ್ಷೇತ್ರದಲ್ಲಿ ತಜ್ಞರಾಗಬೇಕು ಅನ್ನುವುದಾದರೆ ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಎ ತಜ್ಞ, ಎಕ್ಸ್ಪರ್ಟ್ ಆಗುವುದಾದರೆ ಎಕ್ಸ್ಪರ್ಟಿಗೆ ಮೆಜರಬಲ್ ಪ್ಯಾರಾಮೀಟರ್ಸ್ ಯಾವುದು? ಎಲ್ರಿಗೂ ನಮಸ್ಕಾರ. ಒಂದು ಶಿಸ್ತಿಗೆ ಒಳಪಡುವುದು ಅಂದರೆ ಏನು? ಒಂದನೇದಾಗಿ ಮೊದಲನೇ ಅವಧಿಯ ಶೀರ್ಷಿಕೆ ಏನು? ಆ ಶೀರ್ಷಿಕೆಯಲ್ಲಿ ಏನಿರಬೇಕು ಅಂತ ಒಂದು 20 ಬಿಂದುನ ಬರೆದು ಕೊಡಬೇಕು ನೀವು. ನನ್ನ ವೈಯಕ್ತಿಕ ಪ್ರತಿಭಾ ಪ್ರದರ್ಶನ ಆಗಬಾರ್ದು ಇಲ್ಲಿ. ನಿಮ್ಮ ಅಪೇಕ್ಷೆ ಏನು ಈ ಅವಧಿಲಿ ಅಂತ ನೀವು ಬರೆದು ಕೊಡಬೇಕು. ಒಂದು. ಎರಡನೇ, ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವನು ನಾನೇನು ಹೇಳಬೇಕು ಅಂತೀನಿ 20 ಬಿಂದು ಆದರೂ ಬರೆದು ಕೊಡಬೇಕು. ಈ ಎರಡು ಶಿಸ್ತಿಗೆ ಒಳಪಡಿಸಲಾರದೆ ನಿಮ್ಮ ಅಮೂಲ್ಯ ಸಮಯವನ್ನು ತಗೊಳ್ಳೋದು ತುಂಬ ಅನ್ಯಾಯ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದು ತಜ್ಞತೆಯ ವಿಷಯ ತಾನೇ. ಇದು ತಜ್ಞತೆ ಅಂದರೆ ಏನು? ಯಾವುದೇ ವಿಷಯ ಅದಕ್ಕೆ ಎರಡು ಮುಖ, ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಎರಡು ಶಬ್ದ ನೀವು ಕೇಳಿರ್ತೀರಿ. ಯಾರು ಬೇಕಾದರೂ ಹೇಳಿ, ಜ್ಞಾನ ವಿಜ್ಞಾನ ಇದು ಏನಿವು ಅಂತ ಯಾರು ಬೇಕಾದರೂ ಹೇಳಿ. ಜ್ಞಾನ ಅಂದರೆ ಯಾವುದನ್ನು ಟ್ರೆಡಿಷನಲಿ ನಾಲೆಡ್ಜ್ ಅಂತೀರಿ, ಇನ್ಫಾರ್ಮೇಷನ್ ಅಂತೀರಿ, ದಟ್ ಈಸ್ ಜ್ಞಾನ. ಆದರೆ ಬರೀ ಇನ್ಫಾರ್ಮೇಷನ್ ಇದು ಪೂರ್ತ ಆಗಲ್ಲ. ನಮ್ಮ ಭಾರತೀಯ ಭಾಷೆಯಲ್ಲಿ ಇನ್ಫಾರ್ಮೇಷನ್ ಅಥವಾ ಯಾವುದನ್ನು ಸುಮ್ಮನೆ ನಾಲೆಡ್ಜ್ ಅಂತಿದ್ದೀರಿ ಅದು ಜ್ಞಾನ. ಆದರೆ ವಿಜ್ಞಾನ ಈಸ್ ಎಕ್ಸ್ಪೀರಿಯನ್ಸ್. ಅಂದರೆ ಯಾವುದನ್ನೇ ಒಂದು ನಿಮಗೆ ಶಬ್ದರೂಪದಲ್ಲಿ ಗೊತ್ತಾದರೆ ಸಾಲದು, ಅದು ಮಾಡಿ ಗೊತ್ತಾಗಬೇಕು. ಈಗ ನಾನು ಕೂತ್ಕೊಂಡು ಸಚಿನ್ ತೆಂಡೂಲ್ಕರ್ ಲೇಟ್ ಕಟ್ಟಿಂಗ್ ಹೊಡಿಬಾರ್ದಿತ್ತು, ಹಂಗೆ ಹೊಡಿಬೋದಿತ್ತು ಅಂತ ಹೇಳಕ್ಕೆ ದೊಡ್ಡದೇನಿಲ್ಲ. ಆದರೆ ಸಚಿನ್ ತೆಂಡೂಲ್ಕರ್ಗೆ ಇದು ಗೊತ್ತೂ ಇದೆ ಮತ್ತು ಮಾಡಿಯೂ ಗೊತ್ತಿದೆ. ಅವನಿಗೆ ಒಂದಲ್ಲ 100 ಸೆಂಚುರಿ ಹೊಡೆದ್ಬಿಟ್ಟಿದ್ದಾನೆ ಅವನು. ಮತ್ತು ಎಲ್ಲ ಕಡೆ ಹೊಡೆದಿದ್ದಾನೆ, ಜಗತ್ತಲ್ಲಿ ಎಲ್ಲ ಗ್ರೌಂಡಲ್ಲೂ ಹೊಡೆದಿದ್ದಾನೆ. ಸ್ಪಿನ್ ಬೌಲರ್ಗೂ ಹೊಡೆದಿದ್ದಾನೆ, ಫಾಸ್ಟ್ ಬೌಲರ್ಗೂ ಹೊಡೆದಿದ್ದಾನೆ, ಟರ್ನಿಂಗ್ ಪಿಚ್ಚು, ಬ್ರೇಕಿಂಗ್ ಪಿಚ್ಚು, ಆ ಪಿಚ್ಚು, ಈ ಪಿಚ್ಚು. ತಜ್ಞತೆ ಅಂದರೆ ತಿಳಿವು ಮತ್ತು ಅದನ್ನು ಮಾಡುವ ರೀತಿಯ ಕೌಶಲ, ಇವೆರಡೂ ಗೊತ್ತಿದ್ದರೆ ತಜ್ಞತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಕೂತಿರುವವರು ಯಾವುದೇ ಒಂದು ವಿಷಯದೊಂದು ಫಿಲಾಸಫಿಕಲ್ ಪಕ್ಷ ಇರುತ್ತೆ, ಒಂದು ಭಾಗ ಅದು. ಈಗ ಉದಾಹರಣೆಗೆ ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅನ್ನೋಕ್ಕಿಂತ ಮುಂಚೆ ನೀವು ಶಿಕ್ಷಣ ಯಾರಿಗೆ ಕೊಡಬೇಕು ಅಂತಿದ್ದೀರಿ, ಅವನ ಬಗ್ಗೆ ನಿಮ್ಮ ತಿಳುವಳಿಕೆ ಏನು, ಮನುಷ್ಯ ಅವನಿಗೇನು, ಮತ್ತು ಅವನಿಗೆ ಕೊಡಬೇಕಾದ ಶಿಕ್ಷಣದಿಂದ ಅವನಿಗೇನು ಬರಬೇಕು, ಹೌದಾನೆ? ಒಂದು ಕಡೆ ನೀವು ಅನ್ಕೋತಿರೋ ಅವ್ನು ದೊಡ್ಡ ಪರಮಜ್ಞಾನಿ ಮಾಡಬೇಕು ಅಂತ ಹೊರಟಿದ್ದೀರಿ, ಪಾಪ ಅವನು ಹೊರಟಿದ್ದಾನೆ ನನಗೆ 50,000 ರೂಪಾಯಿ ನೌಕರಿ ಬೇಕು ಅಂತ ಹೊರಟಿದ್ದಾನೆ. ಈ ಮಿಸ್ ಮ್ಯಾಚು ಪ್ರಾಬ್ಲಮ್ಮೇ. ನೀವು ಹಂಗೆ ಅನ್ಕೋತಿದ್ದೀರಿ, ಅವರ ಅಪ್ಪ ಅನ್ಕೋತಿದ್ದಾನೆ ನಾನೇನೋ ಅವನ್ನ NEET ಪರೀಕ್ಷೆ ಬರೆಸೋದಕ್ಕೆ ಕೆಪೇಬಲ್ ಮಾಡೋಕ್ಕೆ ಹೊರಟಿದ್ರೆ ನೀವು ಅವನು ಕೂತ್ಕೊಂಡು ತತ್ವಜ್ಞಾನ ಹೇಳ್ಕೊಡ್ತಾ ಇದ್ದೀರಿ. ಈ ಥರ ಮಿಸ್ ಮ್ಯಾಚು ಅಲ್ಲ. ಒಂದು ಫಿಲಾಸಫಿ. ಎರಡನೇದು ಅವನಿಗೇನು ಕಲಿಸ್ಬೇಕಲ್ಲ, ಒಂದು ಕಂಟೆಂಟ್ ಬಗ್ಗೆ ನಮಗೊಂದು ಕ್ಲಾರಿಟಿ ಇರಬೇಕು. ಮೂರನೇದು ಕಲಿಸುವ ವಿಧಾನ ಇದೆಯಲ್ಲ, ಅದನ್ನು ಯಾವುದು ಇವತ್ತು ಪೆಡಗಾಜಿ ಅಂತಿದ್ದೀರಿ ಅದು. ಈ ಮೂರು ಬರದಲ್ಲೇ ಹೋದರೆ ಸುಮ್ಮನೆ ನಾವು ಹೇಳ್ಬೋದು, ದೊಡ್ಡ ದೊಡ್ಡ ತತ್ವಜ್ಞಾನ ಝಾಡಿಸ್ಬಿಡ್ಬೋದು ನಾವು. ಆದರೆ ಡೆಲಿವರ್ ಮಾಡಬೇಕಾದ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದು ತುಂಬ ರೀತಿಯ ವಿಷಯ ಇದೆ. ಅದು ನಿಮ್ಮ ಕರಿಕ್ಯುಲಮ್ ಪಾರ್ಟ್ ಆಗ್ಬೋದು, ಅದು ಆ ಫಾರ್ಮಲ್ ಭಾಗ ಒಂದಷ್ಟು ಇರ್ಬೋದು, ಇನ್ಫಾರ್ಮಲ್ ಅಪ್ರೋಚ್ ಇರ್ಬೋದು. ಯಾಕೆಂದರೆ ನಮಗೊಂದಷ್ಟೆಲ್ಲ ಈ ಒಂದು ಕನ್ಸ್ಟ್ರಕ್ಟ್ಗಳು ಮಾಡಿಬಿಟ್ಟಿರ್ತಾರೆ. ಭಾರತೀಯ ಅಂದ ತಕ್ಷಣವೇ ಅವನು ಹೇಳಿಕೊಡುವನು ಗಡ್ಡ ಮೀಸೆ ಬಿಟ್ಟಿರ್ತಾನೆ, ಆಮೇಲೆ ಇಷ್ಟು ದಪ್ಪು ಜನವರ ಹಾಕೊಂಡಿರ್ತಾನೆ, ಆಮೇಲೆ ಅವನು ಮರದ ಕೆಳಗೆ ಕೂತಿರ್ತಾನೆ, ಅಲ್ಲಿ ಪರೀಕ್ಷೆ ಇರಲ್ಲ. ಹೀಗೆ ಅನ್ಕೊಂಬಿಟ್ಟಿದ್ದೀವಿ ನಾವು. ಭಾರತದಲ್ಲಿ ಪರೀಕ್ಷೆ ಇರಲ್ಲ, ಭಾರತದಾಗ ಪಠ್ಯಕ್ರಮ ಇರಲಿಲ್ಲ. ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಎಲ್ಲನೂ ಇತ್ತು, ಪರೀಕ್ಷೆನೂ ಇತ್ತು, ಪಠ್ಯಕ್ರಮನೂ ಇತ್ತು, ಪಠ್ಯ ವಿಧಾನವೂ ಇತ್ತು, ಎಲ್ಲನೂ ಇತ್ತು. ನಾವು ಹಾಗೆ ಅನ್ಕೊಂಬಿಟ್ಟಿದ್ವಿ. ಭಾರತೀಯ ಅಂದರೆ ಏನು ಮಾಡೋದು, ಸಂಸ್ಕೃತದಲ್ಲಿ ಕಲಿಸುವುದು. ಈ ಕನ್ಸ್ಟ್ರಕ್ಟ್ ಎಲ್ಲ ಪಕ್ಕ ಇಟ್ಬಿಟ್ಟು ಸ್ವಲ್ಪ ನಾವ್ಯಾವ ಕೆಲಸಕ್ಕೆ ಹೊರಟಿದ್ದೀವಿ, ಯಾವುದೇ ಇರ್ಬೋದು, ಅದಕ್ಕೆ ಬೇಕಾದಂತಹ ಸ್ಕಿಲ್ಸನ್ನು ನಾವು ಕಲಿತ್ಕೊಳ್ಳೇಬೇಕಾಗತ್ತೆ. ಮತ್ತು ನಿಂತು ನೀರಾಗಿರೋದಂತೂ ಅಲ್ವೇ ಅಲ್ಲ. ಇದು ಯಾವ್ಯಾವ್ದು ಹೊಸ ಸಾಧ್ಯತೆಗಳು ಬಂದಿದೆಯೋ ಅದನ್ನು ನಾವು ಒಪ್ಕೋಬೇಕು. ಅದರಲ್ಲೂ ನಾವು ನಂಬರ್ 1 ಆಗಬೇಕು. ಈಗ ಉದಾಹರಣೆಗೆ ಬೇಕಾಷ್ಟರ ಬಂದಿದೆ. ಈಗ ನಾನು ಮೊನ್ನೆ ಒಬ್ಬರು ವಿಜಯಪುರದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಒಡೆಯರ್ ಅಂತ ಭಾಳ ತಜ್ಞರಾದಂಥ ಆಯುರ್ವೇದ ವೈದ್ಯರು. ಅವರು ಪರಂಪರೆಯಿಂದನೂ ವೈದ್ಯರು ಮತ್ತು ಆಯುರ್ವೇದ MDನೂ ಮಾಡಿದ್ದಾರೆ. ಅವ್ರ ಮನೆಯವರು PhD ಮಾಡಿದ್ದಾರೆ ಆಯುರ್ವೇದದಲ್ಲೇ. ಅವ್ರ ಮನೇಲಿ ಕೂತಾಗ ಅವ್ರ ಮಗ ಅವನು ಆ ಊರಿನ ಅತ್ಯಂತ ಪ್ರತಿಷ್ಠಿತ PUC ಕಾಲೇಜಲ್ಲಿ ಓದ್ತಾನೆ. ಮನೇಲೇ ಇದ್ದ. ಏನಪ್ಪ ಕಾಲೇಜಿಗೆ ಹೋಗಿಲ್ವಾ ಅಂದೆ. ಹೋಗಲ್ಲ ಸರ್, ವೇಸ್ಟು ಸರ್ ಅಂದ ಅವನು. ಏನು ಅಂದೆ? ಅನ್ನೋದು ಫಿಸಿಕ್ಸ್ ವಾಲ ಯಾರು 3-4 ಹೆಸರು ಹೇಳ್ದ. ಇವರೇ ಚೆನ್ನಾಗಿ ಕಲಿಸ್ತಾರೆ, ಹೋಗ್ತಾನೆ ಇಲ್ಲ ನಾನು ಅಂದ. ಕಾಲೇಜ್ಗೆ ಹೋಗ್ತಾ ಇಲ್ಲ ಅಂದ ಅವನು. ಒಳ್ಳೆ ವಿದ್ಯಾರ್ಥಿ. ಮತ್ತು ಅಪ್ಪ ಅಮ್ಮನ ಮುಂದೆ ಹೇಳಿದ್ದಿದ್ನ. ನಮ್ಮಂಥವ್ರಾದ ನಾವು ಹಂಗಲ್ಲ, ನಾವು ಮನೇಲಿ ಕಾಲೇಜ್ಗೆ ಹೋಗ್ತೀವಿ ಅಂತ ಹೋಗಿದ್ವಿ, ಅಲ್ಲಿ ಕ್ಲಾಸ್ಗೆ ಹೋಗಲಿಲ್ಲ, ಬೇರೆ ವಿಷಯ. ಆದರೆ ಅಪ್ಪ ಅಮ್ಮ ಇಷ್ಟು ಅಕಾಡೆಮಿಕಲಿ ಓದಿದವರು, ತುಂಬ ಸಾತ್ವಿಕರು ಮನೆಯಲ್ಲಿರೋ ಹುಡುಗ, ಅವನು ಹೇಳ್ತಾ ಇದ್ದಾನೆ ಈ ಕ್ಲಾಸ್ಗೆ ಹೋಗೋದ್ರಿಂದ ಟೈಮ್ ವೇಸ್ಟು ಅಂತ ಇದ್ದಾನೆ. ಇದೊಂದು ಸವಾಲು ಹೌದೋ ಇಲ್ವೋ, ಒಂದು ಸಾಧ್ಯತೆ ಹೌದೋ ಇಲ್ವೋ? ಇದು
ಅಂದರೆ ಯಾರೋ ಒಬ್ಬ ಫಿಸಿಕ್ಸ್ ವಾಲ, ಯಾರೋ ಒಬ್ಬ ಖಾನ್ಸರು ಎಲ್ಲೋ ನಿಂತುಕೊಂಡು ನಮ್ಮೂರಲ್ಲಿ ಹುಡುಗನ ಕಲಿಸ್ತಾ ಇದ್ದಾನೆ. ನಾವು ಇದೆಲ್ಲ ಬಕ್ವಾಸ್, ಇದು ಆನ್ಲೈನ್ ಎಲ್ಲ ಬಕ್ವಾಸು, ಇದು ಉಪಯೋಗ ಇಲ್ಲ ಅಂದ್ಕೊಂಡು ತಿರುಗ್ತಿದ್ರೆ ಯಾರು ಮೂರ್ಖರಾಗ್ತಾ ಇರೋದು? ಯೋಚನೆ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ಸಣ್ಣ ಪ್ರಸ್ತಾವನೆ ಸಾಕೇನೋ ಅಂತ ಅಂದ್ಕೊಳ್ತೀನಿ ನಾನು. ಅದಕ್ಕೆ ಈ ಒಂಥರ ಭಾಳ ಫ್ಲಕ್ಸ್ ಇರುವ ಸಮಯ ಇದು. ಅದರೊಳಗಡೆ ಸೈದ್ಧಾಂತಿಕವಾದಂಥ ವಾರ್ಫೇರ್ ಕೂಡ ಇದ್ದೇ ಇದೆ, ಅದನ್ನು ಇಲ್ಲವಾಗಿಸೋಕ್ಕಾಗಲ್ಲ ನಾವು. ಮತ್ತು ಈ ಸೈದ್ಧಾಂತಿಕವಾದಂಥ ಸಮಸ್ಯೆಗಳ ಕಾರಣ ಅಂದರೆ ಎಲ್ಲವೂ ಪೊಲಿಟಿಸೈಸ್ ಆಗೋಗಿದೆ. ಈಗ ಯಾರಿಗೂ ಧೈರ್ಯವಾಗಿ ನಿಷ್ಠುರವಾಗಿ ಮಾತನಾಡುವ ಶಕ್ತಿಯೇ ಇಲ್ಲ. ನಾನು ಹಿಂಗಂದ್ರೆ ಲೆಫ್ಟ್ ಇಷ್ಟ, ಹಿಂಗಂದ್ರೆ ರೈಟ್ ಇಷ್ಟ, ಈ ದುವಿಧಾದಲ್ಲಿ ನಾವು ಇರ್ತೀವಿ. ಈಗ ಇಂಥ ಸಂದರ್ಭ ಹೇಗೆ? ಅವ್ರು ಬಂದರೆ 4 ವರ್ಷ ತಗೊಂಡು 10 ಕರೆದು 4 ಪಾಠ ಬದಲಾಯಿಸಿದ್ರು. ಇವ್ರು ಬಂದರು 4 ದಿವಸದಲ್ಲಿ ಇಡೀ ಪಾಠಗಳನ್ನೇ ಕಿತ್ತಾಕಿಬಿಟ್ರು. ಇಡೀ ಶಿಕ್ಷಣ ರಾಜಕಾರಣಿಗಳು ಯಾವನೋ ಬಂಗಾರಪ್ಪನ ಮಕ್ಕಳು, ಅವಕ್ಕೂ ಶಿಕ್ಷಣಕ್ಕೂ ಏನೂ ಸಂಬಂಧ ಇಲ್ಲ. ಅವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಸೇರ್ಕೊಂಡೀಗ. ಇದಕ್ಕಿಂತ ದೊಡ್ಡ ಸವಾಲು ಇನ್ನೊಂದಿರಬಹುದಾ? ಈ ಸಮಯದಲ್ಲಿ ನಿಮ್ಮಂತರಲ್ಲಿ ಕೂತ್ಕೊಂಡಿದ್ದೀರಿ. ನಾನು ತಜ್ಞನಲ್ಲ, ನಾನು ಚಿಂತಿತ. ಯಾರ ಕೈಲಿದೆ? ನಾನು ಇಲ್ಲಿರೋರನ್ನ ಒಂದು ಪ್ರಶ್ನೆ ಕೇಳ್ತೀನಿ. 5ನೇ ಕ್ಲಾಸ್ ಪಾಠ, ಒಂದು ಪಾಠ ನೀವೆಲ್ಲ ಕಲಿಸೂ ಇರಬಹುದು. ಯಾಕೆಂದರೆ ದೊಡ್ಡ ವಿಚಿತ್ರ ಮಿಸ್ನಾಮರ್ಗಳಿದೆ. ಹೈಯರ್ ಎಜುಕೇಷನ್ ಅಂತ. ಯಾವುದ್ರೆ ಹೈಯರ್ ಎಜುಕೇಷನ್? ಅದು ಎಜುಕೇಷನ್ ಇಟ್ ಸೆಲ್ಫ್ ಇಸ್ ಹೈಯರ್. ಅದನ್ನು ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂಡ್ರೆ. ಆದರೆ ಹೈಯರ್ ಎಜುಕೇಷನ್ ಯಾವುದದು? ಪಾಠನೇ ಮಾಡದಿರುವ, ಎಲ್ಲ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹುತ್ತಾಗಿರುವ ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ ಅಂತೆ. ನಿಜವಾಗಲೂ ಮಕ್ಕಳಿಗೆ ಕಲಿಸ್ತಾ ಇರೋ ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಅಲ್ವಾ ಅದು? ಅದ್ರ ನೋಡಿ ಸಂಬಳನೂ ಇವ್ರಿಗೆ ಸಿಕ್ಕಾಪಟ್ಟೆ, ಕ್ಲಾಸೂ ಇಲ್ಲ. ಆದರೆ ಪಾಪ ಪ್ರೈಮರಿ ಸ್ಕೂಲ್ ಟೀಚರಿಗೆ ಇಂಥ ಪರಿಸ್ಥಿತಿ, ಅವನಿಗೆ ದಿನಕ್ಕೆ 6-7 ಗಂಟೆ ಪಾಠ ಮಾಡಬೇಕು. ಅವನ ಎಜುಕೇಷನ್ ಹೈಯರ್ ಅಲ್ಲ. ಎಂಥ ವಿಚಿತ್ರ ಸಂದಿಗ್ಧಗಳು. ಎಜುಕೇಷನ್ ಲೆವೆಲ್, ಎಜುಕೇಷನ್ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಎಲ್ಲ ಯಾರು ಯೂನಿವರ್ಸಿಟಿಲಿ ಪಾಠನೇ ಮಾಡಲ್ಲ ಅವರು. ನಾನು ಮೊನ್ನೆ ಒಬ್ಬ ಇಲ್ಲಿಯವನೇ ನಮ್ಮ ಕಾರ್ಯಕರ್ತನೇ JNUನಲ್ಲಿ ಪಾಠ ಮಾಡೋಕ್ಕೆ ಅಸೋಸಿಯೇಟ್ ಪ್ರೊಫೆಸರಾಗಿ ಬಂದಿದ್ದಾನೆ. ಎಷ್ಟು ಕ್ಲಾಸ ಪಾಠ ಮಾಡ್ತೀಯ ಅಂದೆ. ವಾರಕ್ಕೆ 2 ಕ್ಲಾಸು ಅಂದ. 1.5 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಈ ಪೊಲಿಟಿಷಿಯನ್ ಕೈಯಲ್ಲಿ ಶಿಕ್ಷಣ. ಮತ್ತು ಮೇಷ್ಟ್ರುಗಳು ಹೇಗಿದ್ದಾರೆ? ಮೇಷ್ಟ್ರಿಗೆ ಏನು ಕೇಳಿದ್ರು ರಾಜಕಾರಣಿ ಮೇಲೆ ಹಾಕ್ತಾರೆ. ಯಾವ ವಿಷಯ ಕೇಳಿದ್ರು ಒಂದು ಪಾಠ ನೀವೇ ಮಾಡಿರ್ಬೋದು. ಪ್ರೈಮರಿ ಸ್ಕೂಲಲ್ಲಿ ಇದ್ದರೆ ಪಾಠ ಮಾಡಿರ್ಬೋದು ನೀವು. ಆ ಪಾಠದ ಹೆಸರು ದೇಶಪ್ರೇಮಿ ಮೊಹಮ್ಮದ್ ಇಕ್ಬಾಲ್ ಅಂತ. ಮೊಹಮ್ಮದ್ ಇಕ್ಬಾಲ್ ದೇಶಪ್ರೇಮಿ ಆಗೋಕ್ಕೆ ಸಾಧ್ಯ ಇದೆಯಾ? ಅವನು ಒಳ್ಳೆಯ ಕವಿ, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ದೇಶಪ್ರೇಮಿ ಅಂತ ಇಟ್ಕೊಂಡು ಶೀರ್ಷಿಕೆಯಲ್ಲಿ ಕಲಿಸಿ ನೋಡಿ ಮಕ್ಕಳೇ. ಇವತ್ತಿನ ಪಾಠದ ಹೆಸರೇನು? ದೇಶಪ್ರೇಮಿ ಮೊಹಮ್ಮದ್ ಇಕ್ಬಾಲ್. ಆಯಿತಾ? ಲೆಟ್ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಡ್ಯಾಶ್ ಮೊಹಮ್ಮದ್ ಇಕ್ಬಾಲ್. ಏನು ಬರಿಬೇಕಲ್ಲಿ? ದೇಶಪ್ರೇಮಿ. ಮ್ಯಾಚ್ ದಿ ಫಾಲೋಯಿಂಗ್ ಏನು ಬರೀಬೇಕು? ದೇಶಪ್ರೇಮಿ. ಅಂದರೆ ಒಬ್ಬ ಹುಡುಗನಿಗೆ 20 ಸರಿ 30 ಸರಿ ನರೇಟಿವ್ ಬಿಲ್ಡಿಂಗ್ ಆಗೋದೇ ಹಿಂಗೆ. ನಾನು ಬರೀ ಅದು ಹೇಳ್ತಿದ್ದಿಲ್ಲ. 3ನೇ ಕ್ಲಾಸ್ EVSನಲ್ಲಿ ಈಗಿದೆ, ಸ್ಟೇಟ್ ಸಿಲೆಬಸ್ ಏನು ಬೇಕು. ನಾನು ತಲೆ ಕೆಡಿಸ್ಕೊತಿದ್ದೀನಿ ಅನ್ನೋಕ್ಕೋಸ್ಕರ ಹೇಳ್ತಿದ್ದೀನಿ. ನೀವು ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋಕ್ಕೋಸ್ಕರ ನನಗೆ ಚಿಂತೆ. ಅದೇನು? ಮೊದಲನೇ ಪಾಠದ ಹೆಸರು ಓಲ್ಡ್ ಏಜ್ ಹೋಮ್. ಇದಾರು ಒಪ್ಕೋತೀರಾ? ಈಗಿದೆಯಾ? ಈಗ ಕಲಿಸ್ತಾ ಇರೋದ? 2ನೇ ಪಾಠದ ಹೆಸರು ಅವ್ರ ಫ್ಯಾಮಿಲಿ. ಆ ಫ್ಯಾಮಿಲಿ ಟೈಪ್ಸ್ ಆಫ್ ಫ್ಯಾಮಿಲಿಲಿ ಮೊದಲನೇ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ. 3ನೇದು ಸಿಂಗಲ್ ಪೇರೆಂಟ್ ಫ್ಯಾಮಿಲಿ. ನಾನು ಎಷ್ಟು ಜನ ಶಿಕ್ಷಕರಿಗೆ ಕೇಳಿದ್ದೀನಿ, ನಾವೇನು ಮಾಡೋಕ್ಕಾಗತ್ತೆ ರೀ ಅಂತಾರೋ. ನೀವು ಪತ್ರ ಬರೆದಿದ್ದೀರಾ ಶಿಕ್ಷಣ ಇಲಾಖೆಗೆ? ನೋಡಿ, ನಾನು ದೇಶಪ್ರೇಮಿ ಮೊಹಮ್ಮದ್ ಇಕ್ಬಾಲ್ ಅಂತ ಒಪ್ಪುಗಳಲ್ಲ. ಇದು ಸರಿ ಇಲ್ಲ. ಅದಕ್ಕೆ ನಿಮಗೆ ಗೊತ್ತಿರೋದೆಲ್ಲ ಬರೆದು ಪತ್ರ ಬರಿಬೇಕಲ್ಲ ನೀವು. ನಾವು ತುಂಬ ಜನ ಯಾವ ಮೋಡಲ್ ಇರ್ತೀವಿ ಅಂದರೆ, ಚುನಾವಣೆ ಬಂದರೆ ಕೆಲಸ ಮಾಡೋಕೆ ಮೋಡಲ್ ಇರ್ತೀವಿ. ಸ್ಟ್ರೀಟ್ ಆ್ಯಕ್ಟಿವಿಸಮಲ್ಲಿ ಇರ್ಬೋದು ನಾವು. ಇದಕ್ಕೊಂದು ಅಕಾಡೆಮಿಕ್ ಆ್ಯಕ್ಟಿವಿಸಮ್ ಅನ್ನು ಮೋಡಿಗೆ ನಾವು ಬರದೇ ಹೋದರೆ ರಾಜಕಾರಣಿಗಳ ಮೇಲೆ ನಾವು ನಿಂತು ಬಿಟ್ಟಿರ್ತೀವಿ. ನಾವು ವಿದ್ಯಾಭಾರತೀಯ, ನಾನೆಂದೂ ಕಾರ್ಯಕರ್ತ ಆಗಿಲ್ದಿದ್ರೆ ಹೇಳೋದಕ್ಕೆ ಸುಲಭ. ನಾವು ವಿದ್ಯಾಭಾರತಿಯವ್ರಿಗೆ ಎಷ್ಟು ಸರಿ ಕೇಳಿದ್ದೀನಿ, 20 ವರ್ಷದಿಂದ ಕೇಳಿದ್ದೀನಿ. ಏನು ಪ್ರಶ್ನೆ ನಂದು ಅಂದರೆ, ನೋಡಿ ICSC 250 ಸ್ಕೂಲ್ ಇದೆ ಇಡೀ ನಮ್ಮ ದೇಶದಲ್ಲಿ. 250 ಸ್ಕೂಲ್ ನಡೆಸೋ ICSC ಸಿಲೆಬಸ್ ಇದೆ ಅವ್ರ ಹತ್ರ, ಟೆಕ್ಸ್ಟ್ ಬುಕ್ ಇದೆ ಅವ್ರ ಹತ್ರ. 25,000 ಸ್ಕೂಲ್ ನಡೆಸೋವಂಥ ವಿದ್ಯಾಭಾರತಿ ಹತ್ರ ಟೆಕ್ಸ್ಟ್ ಬುಕ್ಕು ಇಲ್ಲ, ಸಿಲೆಬಸ್ಸು ಇಲ್ಲ. ಪ್ರತಿ ಸರಿ ಕೇಳಿದ್ರೆ ಚುನಾವಣೆಯಲ್ಲಿ ಅವ್ರು ಗೆಲ್ತಾರೆ, ಚುನಾವಣೆ ಇವ್ರು ಗೆಲ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ತಜ್ಞರು ಅನ್ನುವರ ಅಭಾವ ತುಂಬ ಇದೆ ನಮ್ಮ ವಲಯದಲ್ಲಿ. ಅದೆಲ್ಲ ಕತೆ ಹೇಳಾಯ್ತಾರನು. ನಾನು ಈ ಕಥೆಯಿಂದ ಹೊರಗೆ ಬಂದುಬಿಡಿ, ನನಗೆ ಅದೆಲ್ಲ ಕತೆ ಗೊತ್ತು. ನಾನು ಹೇಳ್ತಿರೋದು ICSC 250 ಸ್ಕೂಲ್ ನಡೆಸೋರು ಸಿಲೆಬಸ್ ಬರಿಬೋದಾದರೆ, ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡ್ಬೋದಾದರೆ ವಿದ್ಯಾಭಾರತಿಗೆ ಏನು ತೊಂದರೆ? ಅರ್ಥವಾಗ್ತಿದೆ ನಿಮಗೆ? ಕಮ್ ಟು ದಿ ಪಾಯಿಂಟ್. ಈ ಫಿಲಾಸಫಿ ಜಾಡಿಸ್ಕೊಂಡು ಕೂತ್ರೆ ಇದು ಉಪಯೋಗ ಇಲ್ಲ. ನೋಡಿ ಈಗ ಎಷ್ಟು ಹಲ್ಚಲ್ಲಾಗ್ತಿದೆ ನಿಮ್ಮ ತಲೆ ಒಳಗೆ.
ಅದಕ್ಕೋಸ್ಕರ ಯಾರು ಏನು ಮಾಡಬಹುದು ಅನ್ನೋ ವಿಷಯ ಬಂದಾಗ ನನ್ನ ಪಾತ್ರ ಏನಿದೆ, ಅದಕ್ಕೆ ನಾನು ಇಷ್ಟು ಕಲಿಸುವಾಗ ಈ ಪಾಠ ಸರಿ ಇಲ್ಲ ಅಂತ ನಾನು ಪತ್ರ ಬರೆದಿದ್ದೀನಿ ಶಿಕ್ಷಣ ಇಲಾಖೆಗೆ ಅಂತ ಯಾರು ಇದ್ದೀರಾ ಇಲ್ಲಿ? ಈಗ ಇದುವರೆಗೂ ಹೇಳ್ತಿದ್ವಿ ತಾನೆ ನಾವು, ಔರಂಗಜೇಬ ಇಂಥವನು, ಬಾಬರ್ ಸೆಕ್ಯುಲರು, ಬಾಬರ್ ಬಂದ ಮೇಲೆ ಟ್ಯಾಕ್ಸೇಷನ್ ವ್ಯವಸ್ಥೆಯನ್ನು ಸರಿ ಮಾಡ್ದ, ಇವೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ತಾನೆ. ಇದನ್ನಾರು ಕಲಿಸಿದಿರಲ್ವೋ? CBSEಲೂ ಇದೆ, ICSEಲೂ ಇದೆ, ಸ್ಟೇಟಲ್ಲೂ ಇದೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ NCERT ಹೇಳಿದೆ ಇದಕ್ಕೆ ಯಾವುದೇ ಆಧಾರ ನಮ್ಮ ಹತ್ರ ಇಲ್ಲ ಅಂತ ಹೇಳಿದೆ. ಆ ಕೇಳಿದವರು ಯಾರು ಆ ಪ್ರಶ್ನೆ ಕೇಳಿದಾರಲ್ಲ ಅವ್ರು ಯಾರು ಶಿಕ್ಷಕರಲ್ಲ. ಅದಕ್ಕೆ ಶಿಕ್ಷಕರ ಇನ್ಯಾಕ್ಟಿವಿಟಿ ಇದೆಯಲ್ಲ, ಇದರ ಬಗ್ಗೆ ಒಂದು ಇನ್ಯಾಕ್ಟಿವಿಟಿ, ಎರಡನೇದು ಇನ್ಸೆನ್ಸಿಟಿವಿಟಿ, ಇದು ನಾವು ಅತಿ ದೊಡ್ಡ ಸಮಸ್ಯೆ. ಇದು ಅವ್ರು ಹೊಂದ್ಕೊಂಡು ಬಿಟ್ಟಿದ್ದಾರೆ ಇದರೊಳಗೆ. ಏನು ನಡೀತಾ ಇದೆ, ಚೆನ್ನಾಗಿದೆ ಅಂತ ಅನ್ನೋ ಥರ ಇದೆ. ಅಥವಾ ನಾವೇನೂ ಮಾಡೋಕ್ಕಾಗಲ್ಲ ಅಂತಾರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇದು ನನ್ನ ನೇರವಾದ ಆರೋಪನೇ. ಇದು ನಾನು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ತ್ರಸ್ತನಾಗಿ ನೊಂದವನಾಗಿ ಹೇಳ್ತಿದ್ದೀನಿ ಇದನ್ನು. ಯಾಕೆಂದರೆ ನಮ್ಗೆ ಯಾರೂ ಇದನ್ನೇನು ಕೇಳ್ತಾ ಇಲ್ಲ. ನಾನು ಯೂನಿವರ್ಸಿಟಿಲೂ MCOM ಮಾಡೋಕ್ಕೆ ಹೋಗಿದ್ದೆ, ಅದನ್ನು ನೋಡೇ ಹೇಳ್ತಿದ್ದೀನಿ ನಾನು. ಅದಕ್ಕೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಚೈತನ್ಯ ಇರುವಂತಹ, ಚಾಲೆಂಜ್ ಮಾಡುವಂಥ ಜನ ಬೇಕಾಗಿದ್ದಾರೆ, ತಜ್ಞರು ಬೇಕಾಗಿದ್ದಾರೆ. ಒಂದು ಸಣ್ಣ ಆ್ಯರೋಗೆನ್ಸ್ ಅನ್ಸ್ಬೋದು ನಿಮ್ಗದು. ಉದಾಹರಣೆಗೆ ಒಂದು ಸಾಗರ ಸಂಗಮಂ ಅಂತ ಒಂದು ಸಿನಿಮಾ ಬಂದಿತ್ತು, ಅದರೊಳಗೆ ಒಂದು ಸನ್ನಿವೇಶ ಇದೆ. ಅವಳು ನಾಟ್ಯಮಯೂರಿ ಅಂಥೇಳಿ ಹೆಸರು ಮಾಡಿಬಿಟ್ಟಿರ್ತಾಳೆ. ಇವು ಬರೆದ್ಬಿಡ್ತಾನೆ, ಇವಳು ನಾಟ್ಯಮಯೂರಿ ಅಂತ. ನಾಟ್ಯಮಯೂರಿ, ನಾಟ್ಯದ ಬಗ್ಗೆ ಇವಳು ಏನು ಸಂಬಂಧ ಇಲ್ಲ ಅಂತ ಬರೆದ್ಬಿಡ್ತಾನೆ. ಬಾಲು ಅಂತ ಕಾಣುತ್ತೆ ಅವನ ಹೆಸರು. ನಾನು ಕಾಲೇಜಲ್ಲಿ ಓದಿದ್ದು ನೋಡಿದ್ದದು. ಆವಾಗ ಆ ಪತ್ರಿಕಾ ಕಚೇರಿಗೆ ಆ ಹುಡುಗಿಯ ಪ್ರಿಯತಮ, ಆ ಡ್ಯಾನ್ಸರು ಇಬ್ಬರು ಬಂದಿರ್ತಾರೆ. ಇವನು ಕುಡುಕ, ಕಮಲ್ ಹಾಸನ್ ಕುಡುಕ, ಅವನು ಬಂದಿರ್ತಾನೆ. ನೀವು ದಯವಿಟ್ಟು ಇದನ್ನು ನೋಡಿ ಒಮ್ಮೆ. ಅವಾಗ ಇವನು ಕೇಳ್ತಾನೆ, ಪಂಚಭೂತಮೂಲು ಮುಖ ಪಂಚಕಮು ಅನ್ನೋದೇ ಒಂದು ಪ್ರಾಯಶಃ ಆ ಸಂದರ್ಭ. ಅವಳು ಪಂಚಭೂತ ಅನ್ನೋದನ್ನು ಭೂತ ಪ್ರಯತ್ನದ ರೀತಿಯಲ್ಲಿ ಅವಳು ಮಾಡಿ ತೋರಿಸ್ತಾಳೆ. ಆವಾಗ ಕಮಲ್ ಹಾಸನ್ನು ಇದನ್ನು ಒಮ್ಮೆ ಮಾಡಿ ತೋರಿಸ್ತಿ, ಇದು ಭರತನಾಟ್ಯ, ಇದು ಕಥಕ್ಕು ಅಂತ ಬೇರೆ ಬೇರೆ ಪ್ರಕಾರದಲ್ಲಿ ಇದನ್ನು ಹೇಗೆ ತೋರಿಸ್ತಾರೆ ಅಂತ ತೋರಿಸ್ತಾನೆ. ಅವಾಗ ನಿಮಗೆ ಅವನಲ್ಲಿ ನಿಮಗೊಂದು ಆ್ಯರೋಗೆನ್ಸ್ ಅಂತ ಕಾಣಿಸುತ್ತೆ. ನಿಮಗೆ ಕಮಲ್ ಹಾಸನ್ ಭಾಳ ಆ್ಯರೋಗೆಂಟಾಗಿ ಬಿಹೇವ್ ಮಾಡ್ತಾನೆ ಅಂತ ಅನಿಸುತ್ತೆ. ಆ ಪ್ರಿಯತಮ ಒಂದು ಕಪಾಳಕ್ಕೂ ಹೊಡಿತಾನೆ ಅವನು. ಸ್ವಲ್ಪ ಡ್ರಾಮ್ಯಾಟಿಕ್ಕಾಗಿ ಮಾಡೋಕ್ಕೆ ಅವನು ಹಿಂಗೆ ಕಾಲು ಹಿಂಗೆ ಮಾಡೋ ಒದ್ದಾಗ ಚಾ ಲೋಟ ಎಲ್ಲ ಹಾರಿ ಕೆಳಗೆ ಬಿದ್ದು ಹಿಂಗೆಲ್ಲ ಆಗುತ್ತೆ. ನನಗೆ ಅದು ಯಾಕೆ ಕಣ್ಣು ಕಟ್ಟಿದೆ ಅಂದರೆ, ಒಬ್ಬ ತಜ್ಞನಾದವನಿಗೆ ಇರುವ ವಿಶ್ವಾಸ ಅದು ಆ್ಯರೋಗೆನ್ಸ್ ಅಲ್ಲ, ಅದು ಅವನ ತಾಕತ್ತದು. ಅವನಿಗೆ ಗೊತ್ತಿದೆ. ಆದರೆ ಇನ್ ಆ್ಯಂಡ್ ಔಟ್ ಆಫ್ ಭರತನಾಟ್ಯ ಗೊತ್ತಿದೆ ಅವನಿಗೆ. ಭರತನಾಟ್ಯ ಒಂದೇ ಅಲ್ಲ, ಕಥಕ್ನಲ್ಲಿ ಏನಂತಾರೆ, ಯಾಕೆಂದರೆ ಒಮ್ಮೆ ಒಬ್ಬ ನೃತ್ಯ ಪ್ರಕಾರಕ್ಕೆ ಹೋದ ಮೇಲೆ ಅವನಿಗೆ ಪ್ರಕಾರ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಇವತ್ತು ಆಚಾರ್ಯ ಮಧ್ವಾಚಾರ್ಯರ ನವಮಿ, ಮಧ್ವಾಚಾರ್ಯ ಜಯಂತಿ ಇವತ್ತು. ಆಚಾರ್ಯ ಅಂದರೆ ಯಾರು? ನಾನು ತಿಳ್ಕೊಂಡಿರೋದು ಇಷ್ಟೇ. ಮೊದಲನೇದೊಂದು ವಿಷಯದ ಜ್ಞಾನ ಇರಬೇಕು, ಅದನ್ನು ವ್ಯವಸ್ಥಿತವಾಗಿ ಜೋಡ್ಸಕ್ಕೆ ಬರಬೇಕು, ಅದನ್ನು ಹೇಳಿಕೊಡೋ ವ್ಯವಸ್ಥೆ ನಿರ್ಮಾಣ ಮಾಡಬೇಕು, ಅದನ್ನು ನಡ್ಕೋಬೇಕು, ಇಷ್ಟು ಮಾಡಬೇಕಾಗತ್ತೆ. ಆ ಥರ ಹೊರಟವನಿಗೆ ಈ ಪ್ರಕಾರದ ಮೋಹ, ಆ ಚೌಕಟ್ಟು ಇಲ್ಲ. ಅವನ ನೃತ್ಯ ಅಷ್ಟೇ ಮುಖ್ಯ ಅವನಿಗಿಷ್ಟು. ಅವನಿಗೆ ಅದ್ರೊಳಗೆ ಹೊರಗೆ ಅವನು ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೇನು ಅದರಲ್ಲೇನು ಅವಳು ಯಾರು ನಾಟ್ಯ ಮಯೂರಿನ, ಅವಳು ಸ್ಥಾನ ಏನು ಅವನಿಗೆ ಸಂಬಂಧ ಇಲ್ಲ. ಅವನು ತಜ್ಞ. ಅವನು ಆ ತಜ್ಞತೆಯಿಂದ ಒಂದು ನಿಷ್ಠುರತೆ ಬರುತ್ತೆ. ತಜ್ಞನ ಒಂದು ಕೆಟ್ಟದ್ದು ಅಂತ ಬೇಕಾದ್ರೆ ಅಂದ್ಕೊಳ್ಳಿ, ಆ ತಜ್ಞತೆಯ ಒಂದು ಶಕ್ತಿ ಅದು. ಆ ಥರ ನಿಷ್ಠುರ ಜನಗಳಿರಬೇಕು. ತಜ್ಞನಾದರೆ ಮಾತ್ರ ಬರೋದು. ಆ ಥರ ನಿಷ್ಠುರವಾಗಿರುವ ತಜ್ಞರು ಬೇಕಾಗತ್ತೆ ಸಮಾಜಕ್ಕೆ. ಸಮಾಜ ಇಸ್ ಬ್ಯಾಡ್ಲಿ ಇನ್ ನೀಡ್ ತಜ್ಞರು. ಮತ್ತು ಅದಕ್ಕೆ ಹೇಳ್ತಿರ್ತೀನಿ, ಕೆಪಾಸಿಟಿ ಆ್ಯಂಡ್ ಆನೆಸ್ಟಿ, ಇದು ಎರಡೂ ಇದ್ದರೆ ಹಿ ಬಿಕಮ್ಸ್ ಅಟಾನಮಸ್. ಅಟಾನಮಿಗೆ ಎರಡು ಸಂಗತಿ ಬೇಕೇ ಬೇಕು. ಕೆಪಾಸಿಟಿ ಕಡಿಮೆ ಇದ್ರೂ ಅಟಾನಮಸ್ ಆಗೋಕ್ಕಾಗಲ್ಲ. ಕೆಪಾಸಿಟಿ ಇದೆ, ಡಿಸಾನೆಸ್ಟ್ ಇದೆ, ಅವನು ಎಲ್ಲರ ಎಂಥದ್ದು ಬೂಟ್ ನೆಕ್ತಾ ಇರ್ತಾನ. ಅಂಥವ್ರು ಇಬ್ಬರಿಂದನೂ ಸಮಾಜದ ಅಟಾನಮಿ ಆಗಲ್ಲ. ಶಿಕ್ಷಣಕ್ಕೆ ದೊಡ್ಡ ಸವಾಲು. ಶಿಕ್ಷಣ ಕ್ಷೇತ್ರ ಅಟಾನಮಿ ಹ್ಯಾಸ್ ಬಿನ್ ಟೆರಿಬಲಿ ಚಾಲೆಂಜ್ಡ್. ಎಲ್ಲರೂ ಕೂಡ ಬಾಲಬಡಕರೇ ಆಗಿಬಿಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ನಾನು ಯಾವುದು ಮುಚ್ಚಿಡಕ್ಕೆ ಹೋಗ್ತಿಲ್ಲ. ಸೋನಿಯಾ ಗಾಂಧಿ ಬಗ್ಗೆ ಬರೆದ್ರು ಹೀಗೆ ಮುಂದಕ್ಕೆ ನರೇಂದ್ರ ಮೋದಿ ಬಗ್ಗೆ ಪಾಠ ಬರುತ್ತಷ್ಟೇ. ಇಲ್ಲಿ ಪ್ರಶ್ನೆ ಮೋದಿದು ಅಲ್ಲ, ಸೋನಿಯಾ ಗಾಂಧಿದು ಅಲ್ಲ. ಪ್ರಶ್ನೆ ಚಾಲೆಂಜ್ ಇಸ್ ಅಟಾನಮಿ ಇಸ್ ಚಾಲೆಂಜ್ಡ್. ಶಿಕ್ಷಣ ಕ್ಷೇತ್ರವನ್ನೇ ರಾಜಕಾರಣಿಗಳು ಕೈಗೆ ತಗೋತಾ ಇದೆ. ಹಿಂದೆ ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಂಬಿಟ್ಟಿದ್ರು, ಇನ್ನೊಬ್ರು ಇನ್ನೊಂದು ಮಾಡ್ಕೊಂಡ್ಬಿಡ್ಬೋದು. ಈ ಸಮಯದಲ್ಲಿ ನೀವೆಲ್ಲ ಎಲ್ಲಿ ಸೇರಿದ್ವಿ? ಅದರಲ್ಲಿ ಶಿಕ್ಷಣ ಸಂಕುಲದವರು ಸೇರಿದ್ದೀವಿ ನಾವು. ಯಾರಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇದೆ,
ಶಿಕ್ಷಣದ ಬಗ್ಗೆ ಮಾಡುವುದಕ್ಕೆ ಕೆಲಸ ಇದೆ, ಅಂಥವ್ರು ಸೇರಿದ್ದೀರಿ. ಅಂತಹ ಸೇರಿದ ಸಂದರ್ಭಗಳಲ್ಲಿ ಒಂದಷ್ಟು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ದಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಎಲ್ಲಕ್ಕಿಂತ ಸುಲಭವಾದ್ದು ಜಗತ್ತಿನ ಬಗ್ಗೆ ಯೋಚನೆ ಮಾಡೋದು, ಎಲ್ಲಕ್ಕಿಂತ ಕಷ್ಟಕರವಾದ್ದು ನಮ್ಮ ಬಗ್ಗೆ ವಿಚಾರ ಮಾಡೋದು. ಅದಕ್ಕೆ ಯಾವಾಗಲೂ ನಾವು ನಮ್ಮ ಬಗ್ಗೆ ವಿಚಾರ ಮಾಡೋದನ್ನ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಯಾಕೆಂದರೆ ನಮ್ಮ ಬಗ್ಗೆ ವಿಚಾರ ಮಾಡಿದ್ರೆ ಮಾಡಬೇಕಾಗಿ ಬಂದ್ಬಿಡುತ್ತೆ. ಬೇರೆಯವ್ರ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಹೇಳಬೇಕಾಗಿ ಬರುತ್ತೆ. ಅದಕ್ಕಿಂತ ಸುಲಭವಾದ ಇನ್ಯಾವುದಿದೆ? ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಈಗ ನಾನು ನನ್ನ ಬಗ್ಗೆ ಅಂದ್ಕೊಳ್ಳುವಾಗ ಏನು ಮಾಡ್ಬೋದು? ಸಾಮಾನ್ಯವಾಗಿ ಯಾವಾಗಲೂ ಕೂಡ ಒಂದು ಶಕ್ತಿ ಒಂದು ಕಡೆ ಇದ್ದರೆ ಅದರ ಪ್ರಭಾವ ಕಂಡೇ ಕಾಣುತ್ತೆ. ಪ್ರಭಾವ ಬೀರುವ ಪ್ರಯತ್ನಗಳು ಕೆಲವೊಮ್ಮೆ ಅವಶ್ಯಕತೆ ಬರುತ್ತೆ. ಆದರೆ ತುಂಬ ಪ್ರಯತ್ನ ಮಾಡಬೇಕಾದ ಯಾವುದಕ್ಕೆ? ಶಕ್ತಿ ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಪ್ರಭಾವ ಬೀರೋಕ್ಕೂ ಪ್ರಯತ್ನ ಮಾಡಬೇಕಾಗತ್ತೆ. ಅದು ನಾನು ತಪ್ಪು ಅಂತ ಹೇಳಲ್ಲ ಅಂತ. ಶಕ್ತಿ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಂದು ವ್ಯಕ್ತಿಗತವಾಗಿ ನಾವು ಮಾಡಬೇಕಾಗತ್ತೆ, ಕೆಲವುದು ಒಂದು ಗುಂಪಾಗಿ ಪ್ರಯತ್ನ ಮಾಡಬೇಕಾಗತ್ತೆ. ತಜ್ಞತೆ ಅನ್ನುವುದು ಹೆಚ್ಚಿನ ಅಂಶ ಒಂದು ಇಂಡಿವಿಜುವಲ್ ಪ್ರಯತ್ನನೇ. ಅದಷ್ಟು ಸುಲಭ ಇಲ್ಲ. ಯಾವುದೇ ವಿಷಯಕ್ಕೆ ತಜ್ಞತೆ ಅಷ್ಟು ಸುಲಭ ಇಲ್ಲ. ನೀವು ಸಂಗೀತದ ಪ್ರಕಾರ ತಗೊಳ್ಳಿ, ಆಟದ ಪ್ರಕಾರ ತಗೊಳ್ಳಿ, ವಿಪರೀತ. ಅದನ್ನು ನಾವು ಪರಂಪರೆ ಏನಂತಲೂ ಗೊತ್ತಿಲ್ಲ. ಆದರೂ ಒಬ್ಬ ಕ್ರಿಕೆಟ್ ಆಡೋವನು ಕೂಡ ತಪಸ್ಸ ಒಂದದು. 12 ವರ್ಷ 13 ವರ್ಷದ ಸಚಿನ್ ತೆಂಡೂಲ್ಕರ್, ನಾನು ಅವಾಗ ನೋಡಿದ್ದೆ ಅವನನ್ನು. ಶಿವಾಜಿ ಪಾರ್ಕ್ ಅಂತ ಒಂದು ಜಾಗ ಇದೆ. ಆ ಪಾರ್ಕ್ನಲ್ಲಿ ನೀವು ನೋಡ್ರಿ ಎಲ್ಲ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾನೆ ಇರ್ತಾರೆ ಸುಮಾರು ಜನ. ಅವನಿಗೆ ಅವಾಗ ಕೇಳಿದ್ರು, ನಿನ್ನ ಜೀವನದ ಗುರಿ ಏನು ಅಂತ. ಕ್ರಿಕೆಟ್ ಖೇಲ್ನೇಕ, ಭಾರತ್ ಕೆ ಖೇಲ್ನೇಕ. ಅವನಿಗೆ ಸರಿಯಾಗಿ ಹಿಂದಿಯೂ ಇಂಗ್ಲೀಷು ಮಾತಾಡೋಕ್ಕೂ ಬರ್ತಿರಲಿಲ್ಲ ಅವನಿಗೆ. ಮ್ಯಾಂಡೋಲಿನ್ ಶ್ರೀನಿವಾಸ್ ಅಂತ ತೀರ್ಕೊಂಡಪ್ಪ, ಕಮ್ಮಿ ವಯಸ್ಸಿಗೆ ಸೇರಿಕೊಂಡ. ಅವನೊಂದು 13 ವರ್ಷದವನಾಗಿದ್ದ. ನಾನು ಅವಾಗ ಅರಸೀಕೆರೆಯಲ್ಲಿ ಈ ಗಣಪತಿ ಇಟ್ಟಾಗೆಲ್ಲ ಶಾಸ್ತ್ರೀಯ ಸಂಗೀತದ ಕಚೇರಿಗಳು ಕೇಳೋಕ್ಕೆ ಹೋಗ್ತಿದ್ವಿ. ಹಾಸನದಿಂದ ಅಲ್ಲಿಗೆ ಹೋಗಿದ್ದೆ. ಶ್ರೀನಿವಾಸ್ ಅದ್ಭುತ ಮಾಂತ್ರಿಕ. ನೀವು ಇವಾಗಲೂ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ನಲ್ಲಿ ಮ್ಯಾಂಡಲಿನ್ ಅನ್ನೋ ಅಂತ ಸಾಮಾನ್ಯ ಪಾಶ್ಚಿಮಾತ್ಯ ಅದನ್ನು ತಗೊಂಡು ಅದ್ಭುತವಾಗಿ ನುಡಿಸ್ತಾರೆ. ನಮ್ಗೆ ಇಂಥ ಖುಷಿಯಾಗಿ ಹೋಗಿ ಅವನ ಹತ್ರ ನಮಗೊಂದು ಆಟೋಗ್ರಾಫ್ ಬರ್ಸ್ಕೊಳ್ಳೋದು ಹುಚ್ಚಿತ್ತು. ಏನಾದ್ರು ಬರ್ಕೊಡಿ ನಮಗೆ ಅಂತ. ಅವನು 12-13 ವರ್ಷದವ್ರು ಏನು ಬರ್ಕೊಡಬಲ್ಲ. ಅವ್ರ ಅಪ್ಪ ಹೇಳೋರು ಅವ್ನು ಬರೆಯೋಕ್ಕೆ ಬರಲ್ಲ ಅಂದರು. ಅವನಿಗೆ ನಮ್ಗೆ ಆಶ್ಚರ್ಯ ಆಯಿತು. ನಮ್ಗೆ ಹೇಳಿದರು ಬರೆದವನೇ ಜಗತ್ತಲ್ಲಿ ದೊಡ್ಡವನು ಅಂತ. ನಮ್ಗೆ ಅದೇ ಹೇಳ್ಕೊಟ್ಟಿದ್ರು ಅಲ್ಲಿ ತನಕ. ಆಮೇಲೆ ನಾನು ಕೇಳಿದೆ ಅವ್ರಿಗೆ, ಅಲ್ರಿ ಬರೆಯೋಕ್ಕೆ ಬರಲ್ವಾ? ಇಲ್ಲ, ಸಣ್ಣವನು 5ನೇ ವಯಸ್ಸಲ್ಲಿ ಅವನ ಕೈ ಯಾವಾಗಲೂ ತಾಳಕ್ಕೆ ಹೀಗೆ ಮಿಡಿತಾ ಇತ್ತು, ಅದಕ್ಕೆ ಇವನು ಓದ್ಸೋದು ಬೇಡ, ಸ್ಕೂಲಿಗೆ ಸೇರಿಸಲಿಲ್ಲ ಅಂದ್ಬಿಟ್ರು ತಂದೆ. ಮ್ಯಾಂಡಲಿನ್ ಶ್ರೀನಿವಾಸ್ ಇಂಗ್ಲೀಷಲ್ಲಿ ಸೈನ್ ಮಾಡಷ್ಟೇ ಕಲ್ತಿದ್ದ. ಅಂದರೆ ಏನೇನು ತಜ್ಞತೆ ಅಂದರೆ ತಪಸ್ಸಲ್ವಾ ಇದು? ಇದೊಂದು ತಪಸ್ಸು ತಾನೇ. ತಜ್ಞತೆ ಬರುವುದಕ್ಕೆ ತಪಸ್ಸಿದು. ತಪಸ್ಸು ಅಂದರೆ ನಾವು ಯಾವುದು ಇಷ್ಟಪಡ್ತೀವೋ ಅದಕ್ಕೆ ಎಲ್ಲವನ್ನೂ ಕೊಟ್ಟು ಬಿಡುವುದು, ಅದು ತಪಸ್ಸದು. ಅಂದರೆ ನಾವು ಯಾವ ಈಗ ಕ್ಲಾಸ್ ಪಾಠ ಮಾಡ್ತಿದ್ದೀವಲ್ಲ, ಅದು ಏನು ಕಮ್ಮಿ ವಿಷಯ ಅಲ್ಲ. ಅದಕ್ಕೆ ತಮ್ಮ ಸಂಗಂತ ತಪಸ್ಬೇಕಲ್ಲ. ಇದು ಇಂಡಿವಿಜುವಲಾಗಿ ನಾವು ನಮ್ಮ ಪ್ರಯತ್ನ ಮಾಡ್ತಾನೆ ಇದ್ದೀರಿ ಅಂತ ಅನ್ಕೋತೀನಿ ನಾನು. ಇದಲ್ಲದೆ ಆ ತಪಸ್ವಿಗಳನ್ನು ಗುರುತಿಸೋ ಕೆಲಸನೂ ಕೂಡ ಸಮಾಜ ಮಾಡಬೇಕಾಗತ್ತೆ. ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಈಗ ಬೇರೆ ಬೇರೆ ಕಡೆ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಸಭೆಗಳು ಎಲ್ಲ ನಡೀತಿರುತ್ತೆ, ಅಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ. ಪರಮೇಶ್ವರ ಹೆಗಡೆ ಅವರು, ನರೇಶ್ ಚರನೆಲ್ಲ ಹೊರಟೋದ್ರು, ನಮ್ಗೆ ಗೊತ್ತಿಲ್ಲ ಉಳಿದವರು ಯಾರಿದ್ದಾರೆ ಅಂತ. ಅದಕ್ಕೆ ಮ್ಯಾನೇಜ್ಮೆಂಟಲ್ಲಿ ದೊರೆದು ಇದೊಂದು ಜವಾಬ್ದಾರಿ. ಇದು ಯೋಗ್ಯರನ್ನು ಗುರುತಿಸುವುದು, ಸನ್ಮಾನಿಸುವುದು, ಇದು ತಜ್ಞರನ್ನ ಬೆಳೆಸುವ ವಿಧಾನ. ಇದು ನೋಡಿ, ಜಗತ್ತಿನಲ್ಲೇ ಒಬ್ಬ ಕ್ಯೂರೇಟರ್ನ ಹೆಸರಿನಲ್ಲಿ ಸ್ಟೇಡಿಯಂ ಇರೋದು ನಿಮ್ಮದೇ ಕರ್ನಾಟಕದ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಇದೆ. ಚಿನ್ನಸ್ವಾಮಿ ಯಾವ ಕ್ರಿಕೆಟ್ ಪ್ಲೇಯರ್ ಅಲ್ಲ, ಅವನು ಪಿಚ್ ಮಾಡುವವನು. ಅಂದ್ರೆ ಅದರೊಂದು ತಜ್ಞತೆಯನ್ನು ಗುರುತಿಸೋದು ಒಂದು ದೊಡ್ಡ ವಿಷಯ ಇದೆಯಲ್ಲ. ಹಾಗೆ ನಮ್ಮ ಶಾಲೆಯಲ್ಲಿ ಬೆಸ್ಟ್ ಟೀಚರ್ನ ಕೂತ್ಕೊಂಡು ಮ್ಯಾನೇಜ್ಮೆಂಟಲ್ಲಿ ಪಾಠ ಕೇಳಬೇಕಲ್ಲ. ಹಾಗೆ ನಮ್ಮ ಜೊತೆ ಇರುವವನು ತಜ್ಞನು ಅಂತ ಗುರುತಿಸಿ ಅವನು ಕೇಳಬೇಕಲ್ಲ. ನಾವು ತಜ್ಞತೆ ಅನ್ನುವುದು ನನ್ನಲ್ಲಿ ಬೆಳೆಸಿಕೊಳ್ಳುವುದು ಹೇಗೆಯೋ ಹಾಗೆ ಉಳಿದವ್ರನ್ನ ಗುರುತಿಸಿ ಅದರಿಂದ ಕಲ್ತ್ಕೋಬೇಕಾದಿರುತ್ತಲ್ಲ. ಈಗ ತಜ್ಞತೆ ಅನ್ನೋ ವಿಷಯ ನಿಧಾನಕ್ಕೊಂದು ಬ್ರ್ಯಾಂಡ್ ವಿಷಯನೂ ಹೌದು. ಅದಕ್ಕೆ ಆಯಾ ಕ್ಷೇತ್ರಕ್ಕೆ ಅದರದ್ದೇ ವಿಶೇಷತೆಗಳಿದೆ. ನೀವು ಎಷ್ಟು ಬೇಕಾದ್ರೆ ಬೈರಿ ಅದನ್ನ, ಆ ಮೀಡಿಯಮನ್ನು ಬೈರಿ, ನಿಮ್ಮ ಕೈ ತಗೊಳ್ಳೋವರೆಗೂ ಅದನ್ನು ಉಪಯೋಗಿಸ್ಕೋಬೇಕು. ಉದಾಹರಣೆಗೆ ಶಿಕ್ಷಣ ತಜ್ಞ ಅಂತ ಗುರುತಿಸ್ಬೇಕಾದ್ರೆ ಏನೇನು ಸಾಮಾನ್ಯವಾಗಿ ಹೇಳ್ತಾರೆ ಅಂತ ನೀವೇ ಹೇಳಿ. ಒಬ್ಬೊಬ್ರು ಒಂದು ವಿಷಯ ಹೇಳಿ. ಶಿಕ್ಷಣ ತಜ್ಞ ಅಂತ ಯಾರನ್ನಾರು ಗುರುತಿಸ್ಬೇಕಾದ್ರೆ ಅವರಲ್ಲಿ ಏನೇನು ಗುಣ ಇರಬೇಕು, ಯಾವ್ಯಾವ ಮಾಪದಂಡಗಳನ್ನು ದಾಟಬೇಕು. ಮಾಪದಂಡ ಅಂದ್ರೆ ಗೊತ್ತಾಗತ್ತೆ ನಿಮಗೆ? ಅಳತೆಗೆ ಸಿಕ್ಕಂತ ಇರಬೇಕು. ತಿಳುವಳಿಕೆ ಅಳತೆಗೆ ಸಿಗಲ್ಲ. ಒಂದೊಂದು ಕಡೆ ಒಂದೊಂದಿದೆ. ಈಗ ವಿಮಾನ ಹಾರಿಸಿದ್ರೆ ಫ್ಲೈಯಿಂಗ್ ಅವರ್ಸ್ ಅಂತಾರೆ.
ಎಷ್ಟು ಗಂಟೆ ಹಾರಿಸಿದೆ ವಿಮಾನ ಅಂತ ಒಂದು ಮಾಪದಂಡ. ಹೆಂಗೆ ಹಾರಿಸ್ತೀಯ ಅನ್ನೋದಲ್ಲ ವಿಷಯ, ಅಲ್ಲಿ ಎಷ್ಟು ಗಂಟೆ ಹಾರಿಸೀಯ ಅಂತ ಪ್ರಶ್ನೆ. ಯಾಕೆಂದ್ರೆ ಹಾರಿಸೇ ಇದೀ ತಾನೆ, ಬೀಳಿಸಿಲ್ಲ ತಾನೆ, ಇನ್ನು ಬೀಳಿಸಿದ್ರೆ ಇರ್ತಾನಿದ್ದಿಲ್ಲ ಅವನು ಇಲ್ಲಿವರೆಗೂ. ಅವನು ಇಷ್ಟು ವರ್ಷ ಇಷ್ಟು ಗಂಟೆಗಳ ಕಾಲ ವಿಮಾನ ಹಾರಿಸಿದಾನೆ ಅನ್ನುವುದು ಒಂದು ಮಾಪದಂಡ. ಅರ್ಥವಾಗ್ತಿದ್ದಾನೆ? ಮೆಜರೇಬಲ್ ಕ್ವಾಂಟಿಟಿ ಹೇಳಬೇಕಾಗತ್ತೆ. ನೀವು ಮೆಜರೇಬಲ್ ಅಲ್ಲದನ್ನು ಹೇಳಿದ್ರೆ ಯಾವ ತಜ್ಞನೂ ಗುರ್ತು ಮಾಡೋಕ್ಕಾಗಲ್ಲ. ಎಜುಕೇಷನಲ್ ಕ್ವಾಲಿಫಿಕೇಶನ್ 1, ಎಷ್ಟು ವರ್ಷ ಪಾಠ ಮಾಡಿದ್ದಾನೆ 2, ಪೇಪರ್ಸ್ ಎಷ್ಟು ಪ್ರೆಸೆಂಟ್ ಮಾಡಿದ್ದಾನೆ 3. ನೋಡಿ, ನೀವು ಒಂದ್ಸರಿ ದಯವಿಟ್ಟು ನೀವು ಎಲ್ಲೋ ಇರಬೇಡಿ, ಸ್ವಲ್ಪ ನೀವು ಒಂದ್ಸರಿ ದಯವಿಟ್ಟು ಪುಸ್ತಕ ತೆಗೆದು 10 ಅಳೆಯಬಲ್ಲ ಪ್ಯಾರಾಮೀಟರ್ನ ಮೊದಲು ಬರೀರಿ. ತಜ್ಞ ಎಂದು ಗುರುತಿಸಬೇಕಾದ್ರೆ ಏನು ಅಂತ. ಇಲ್ದಿದ್ರೆ ನಾವು ಈ ಕ್ಷೇತ್ರದಲ್ಲಿ ತಜ್ಞರಾಗಕ್ಕಾಗಲ್ಲ. ನಾನು ತುಂಬ ತಜ್ಞರಿ, ನಾನು ಒಂದೇ ಒಂದು ರಿಸೋರ್ಸ್ ಪರ್ಸನ್ ಹೋಗಿಲ್ಲ, ಹಂಗೆ ತಜ್ಞ ಅನ್ನಕ್ಕಾಗತ್ತೆ ನಿಮ್ಮನ್ನು? ಅರ್ಥವಾಗ್ತಿದೆ ತಾನ? ನಾನು ವರ್ಕ್ಶಾಪ್ನಲ್ಲಿ ರಿಸೋರ್ಸ್ ಪರ್ಸನ್ ಹೋಗ್ಬೇಕಾಗತ್ತೆ, ವರ್ಕ್ಶಾಪ್ನ ಕಂಡಕ್ಟ್ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಲಾರ್ದೆ ನನ್ನ ತಜ್ಞ ಅಂತ ಗುರುತಿಸಿದ್ರೆ ಹೆಂಗಾಗತ್ತೆ? ಅದಕ್ಕೋಸ್ಕರ ನಾವು ತಜ್ಞತೆ ಅಂತ ಅಂದ್ಕೊಳ್ಳೋಕೆ ಯಾವ್ಯಾವ ಮಾಪದಂಡ ಇದೆಯೋ ಮೊದಲ ಮಾಪದಂಡ ಚೆಕ್ ಲಿಸ್ಟ್ ಮಾಡಬೇಕು. ಶಿಕ್ಷಣ ಸಂಕಲ್ಪದವ್ರು ಮೊದಲು ಮಾಡಬೇಕಿಲ್ಲ. ಈ ಮಾಪದಂಡದಲ್ಲಿ ಕ್ವಾಲಿಫೈ ಆಗ್ಬೇಕು ನಾವು. ಈ ಕ್ವಾಲಿಫಿಕೇಶನ್ ಆಗಲಾರ್ದೆ ಎಲ್ಲೂ ಕೇಳೋಕ್ಕಾಗಲ್ಲ. ನೀವು ನಾನು ಶಿಕ್ಷಣದ ರಿಸೋರ್ಸ್ ಪರ್ಸನ್ ಕರೀರಿ ಅಂದರೆ ಏನು ಕ್ವಾಲಿಫಿಕೇಶನ್ ಇದೆ ಅಂತ ಬರುತ್ತೆ ತಾನೇ ಪ್ರಶ್ನೆ. ಎಜುಕೇಷನಲ್ ಸೈಕಾಲಜಿಲಿ PhD ಮಾಡಬೇಕು, ಗೊತ್ತಿಲ್ಲ ನನಗೆ. ಇವೆಲ್ಲ ಮಾಪದಂಡ ಅವಶ್ಯ ಹೌದೋ ಇಲ್ವೋ? ನೀವು ಅದನ್ನು ರಿಜೆಕ್ಟ್ ಮಾಡ್ತೀರಿ ಆದರೆ ಈ ಕ್ಷೇತ್ರದಲ್ಲಿ ಇಲ್ಲ ನೀವು ಅಷ್ಟೇ. ನೀವು ನಿಮ್ಮದೇ ಊರಿನಲ್ಲಿ ಏನೋ ಪಾಠ ಮಾಡ್ಕೊಂಡಿರ್ಬೋದು, ಯಾರು ಅದಕ್ಕಿಲ್ಲ ಅನ್ನೋಕ್ಕಾಗಲ್ಲ. ಅದು ಇನ್ನೊಂದು ಮಾರ್ಗ ಇದೆ. ಇದೆಲ್ಲ ಬಿಟ್ಟು ಹೊರಗಡೆ ಇದ್ದು ನಿಮ್ಮದೇ ಸಾಧನೆ ಮಾಡಿದ ಮೇಲೆ ನಿಮ್ಮನ್ನೇ ಮಾಪದಂಡ ಅಂದ್ಕೊಳ್ಳೋರು ಬೇರೆ ಇರ್ಬೋದು, ಅದು ಇನ್ನೊಂದು ಅದಕ್ಕಂತೂ ಹೊರಟಿಲ್ಲ ತಾನೇ ಇಲ್ಲಿರೋರು ಯಾರು, ಎಲ್ಲ ಇದೇ ಸ್ಟ್ರೀಮ್ನಲ್ಲಿ ಇರೋರು ತಾನೇ ನಾವು. ಅದಕ್ಕೆ ಮೊದಲನೇ ಕೆಲಸ ಇದನ್ನು ಮಾಡಬೇಕಾಗತ್ತೆ. ನಾವು ನಿಜವಾಗಲೂ ಸೀರಿಯಸ್ ಆಗಿ ತಜ್ಞತೆ ಅನ್ನೋದೇ ಇವತ್ತಿನ ವಿಷಯವಾದರೆ ಯಾವ ಪ್ಯಾರಾಮೀಟರ್ಸ್ನಲ್ಲಿ ತಜ್ಞತೆಯನ್ನು ಈ ಕಾಲದಲ್ಲಿ ಅಳಿತಾ ಇದ್ದಾರೋ ಅದರೊಳಗನೆ ಮೊದಲು ಪಟ್ಟಿ ಮಾಡಿ ಅದಕ್ಕೆ ಕ್ವಾಲಿಫೈ ಆಗೋವಂಥ ಹುಡುಕ್ಬೇಕು. ನಾವು ಹುಡುಕೋ ಕೆಲಸ ನಮ್ದು ಹೌದಾ ಇಲ್ವೋ? ಒಂದು ನಾನು ತಜ್ಞ ಆಗ್ತೀನೋ ಬಿಡ್ತೀನೋ, ಒಂದು ತಜ್ಞರಂತೂ ಇದಾರೆ ತಾನೇ ಈ ಫೀಲ್ಡಲ್ಲಿ, ಅವ್ರನ್ನೆಲ್ಲ ಹುಡುಕ್ಬೇಕು. ಹುಡುಕಿ ಅವರೆಲ್ಲ ಏನು ದೇಶ ವಿರೋಧಿಗಳಿಲ್ಲ, ನಾವು ಬಂದವ್ರು ಬಿಟ್ಟರೆ ಜಗತ್ತೆಲ್ಲ ದೇಶ ವಿರೋಧಿ ಏನು? ಅವ್ರನ್ನ ಹೇಗೆ ಇದ್ರೊಳಗೆ ತರೋದು? ಅವರಲ್ಲಿರೋ ಒಳ್ಳೆ ಗುಣ ನಾನು ಹೆಂಗೆ ತಗೊಳ್ಳೋದು? ನನ್ನಲ್ಲಿರೋ ಕೆಪಾಸಿಟೀಸಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ತಜ್ಞತೆಯಲ್ಲಿ ಒಂದು ಪರಂಪರೆಯನ್ನು ಅರೆದು ಕುಡ್ದವನು ಹೊಂದಿರಬಹುದು, ಆದರೆ ಯಾವಾಗಲೂ ಹೊಸ ಪರಂಪರೆಯನ್ನು ಹುಟ್ಟಾಕಬೇಕಲ್ಲ. ನಾವು ಹೊಸ ಸಾಧ್ಯತೆಗಳನ್ನು ನೋಡಬೇಕಲ್ಲ. ಈಗ ಏನೇನು ಬಂದಿದೆ ಹೊಸ ಹೊಸ ಟೆಕ್ನಾಲಜಿ, ಅದನ್ನೆಲ್ಲ ತಗೋಬೇಕಲ್ಲ. ಓಪನ್ ಮೈಂಡ್ ಇರಬೇಕಾಗತ್ತೆ. ನನ್ನ ಕಲಿಕೆ ಮುಗಿದೋಗ್ಬಿಟ್ಟಿದೆ, ಜಗತ್ತಿನ ಎಲ್ಲ ಸಾಹಿತ್ಯ ಕಲಿಕೆ ಎಲ್ಲ ಉಪನಿಷತ್ತಿನಲ್ಲಿ ಅಡಗಿ ಮುಗಿದೋಗ್ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಅಲ್ಲಾಹ್ ಅಕ್ಬರ್ಗಿಂತ ಏನು ವ್ಯತ್ಯಾಸ ಆಯ್ತು? ಇದು ಫೈನಲ್ ಪ್ರಾಫಿಟ್ ಎಸ್ ಗಮ್ ಗಾನ್ ಎಲ್ಲ ಮುಗೀತು. ಹಾಗೆ ನಮ್ದೆಲ್ಲ ಮುಗಿದೋಗ್ಬಿಟ್ಟಿದೆ, ಏನೇನು ಬೇಕೋ ಅದೆಲ್ಲ ಉಪನಿಷತ್ತಲ್ಲಿದೆ, ಅಲ್ಲೇ ಬಂದು ನೋಡ್ರಯ್ಯ ಅಂದರೆ ಒಳ್ಳೆ ಕತೆ. ಪ್ರಪಂಚ ಬೆಳೀತಾ ಇದೆ, ಬೇಕಾದ ಸಂಗತಿಗಳು ಪಶ್ಚಿಮದವರು ಮಾಡ್ತಾ ಇದ್ದಾರೆ ಇಲ್ವೋ? ಆನೋ ಭದ್ರಾಹ ಕೃತವೋ ಎಂತೂ ವಿಶ್ವತಃ ಅನ್ನೋ ವಾಕ್ಯ ಇಟ್ಕೊಂಡ ಮೇಲೆ ಆ ವಾಕ್ಯ ಏನು ಹೇಳ್ತಿದೆ? ಒಳ್ಳೇದು ಎಲ್ಲಿದ್ರೂ ಬರಲಿ ಅಂತ. ನಾವು ಇಲ್ಲ, ಒಳ್ಳೇದು ನಮ್ಮ ಹತ್ರನೇ ಕಾಂಟ್ರಾಕ್ಟ್ ಇದೆ, ಇನ್ನೆಲ್ಲೂ ಬರೋದೇ ಇಲ್ಲ, ನಮ್ಗೆ ಬಂದು ಸಂಸ್ಕೃತದಲ್ಲೇ ಬರಬೇಕು ಅಂದ್ಕೊಂಬಿಟ್ರೆ ಇಂಗ್ಲೀಷಲ್ಲಿ ಬರಬಾರ್ದೆ? ಅದಕ್ಕೆ ಹೊಸದು ಏನೇನು ನಡೀತಿದೆ ಪ್ರಪಂಚದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅದರ ತಿಳಿವು ನಮಗೆ ಬೇಕು ತಾನೆ. ಕೆಲವುದೆಲ್ಲ ತಿರುಗಿ ಬರುತ್ತಿರ್ದು ಯಾರೋ ಹಾಕ್ತಿರ್ತಾರೆ, ದ ನ್ಯೂ ಏಜ್ ಅಂತೇನೋ ಹೇಳ್ತಾರೆ. ನ್ಯೂ ಏಜ್ ಎಂದೂ ಅಲ್ಲ, ಆದರೂ ಡೂಯಿಂಗ್ ಈಸ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ಹೌದಾ ಇಲ್ವೋ? ಆದ್ರೆ ನಮ್ಮ ದೇಶದಲ್ಲಿ ಏನಾಯಿತು? ಡೂಯಿಂಗ್ ಈಸ್ ಲರ್ನಿಂಗ್ ಹೊರಟೇ ಹೋಗ್ಬಿಡ್ತು, ನಾಟ್ ಟು ಡೂ ಈಸ್ ಲರ್ನಿಂಗ್ ಆಗ್ಬಿಡ್ತು ನಮ್ದು. ನೋಡಿ, ದೊಡ್ಡ MCom ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಒಂದು ಚೆಕ್ ಬರೆಯೋಕ್ಕೆ ಬರಲ್ಲ. ನನ್ನ ಜೀವನದಲ್ಲಿ ನಾನು CA ಓದೋಕ್ಕೆ ಶುರು ಮಾಡಿದ್ಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೆಂಗೆ ಬರೀತಾರೆ ಅಂತ ನೋಡಿದ್ದು. ನಾವು ಒಂದು ಲೆಡ್ಜರ್ ಬುಕ್ ಹೆಂಗಿರುತ್ತೆ ಅಂತ ಮುಟ್ಟು ನೋಡಿರಲಿಲ್ಲ ನಾವು. ಅಲ್ಲಿವರೆಗೂ ನಾವು ಡಿಗ್ರಿನೂ ಎಲ್ಲ ಓದಿದ್ವಿ. ಎಂಥದ್ದು ಬ್ಯಾಂಕ್ ಅಕೌಂಟು, ಕ್ಯಾಶ್ ಮೇಲೆ ಜರ್ನಲ್ ಎಂಟ್ರಿ, ಹಿಂಗೆಲ್ಲ ಬರಿತಿದ್ವಿ. ಆದರೆ ನಿಜವಾಗ್ಲೂ ಯಾವ ಬುಕ್ಕಲ್ಲಿ ಬರೀತಾರಲ್ಲ ಆ ಬುಕ್ಕೇ ನೋಡಿರಲಿಲ್ಲ ನನ್ನ ಜೀವನದಲ್ಲಿ ನಾನು. ಅದಕ್ಕೆ ಲರ್ನಿಂಗ್ ಆಗಿತ್ತು, ದೇರ್ ವಾಸ್ ನೋ ಡೂಯಿಂಗ್. ತಜ್ಞತೆಯೂ ಹೀಗೆ ಆಗಿರುತ್ತೆ ಬೇಕಾಷ್ಟು ಸರಿ. ಈ ಹಿನ್ನೆಲೆ ಒಳಗಡೆ ನಾವು ಸ್ವಲ್ಪ ಈ ಶಿಕ್ಷಣ ಕ್ಷೇತ್ರದಲ್ಲಿ ತಜ್ಞರಾಗಬೇಕು ಅನ್ನುವುದಾದರೆ ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಎ ತಜ್ಞ, ಎಕ್ಸ್ಪರ್ಟ್ ಆಗುವುದಾದರೆ ಎಕ್ಸ್ಪರ್ಟಿಗೆ ಮೆಜರೇಬಲ್ ಪ್ಯಾರಾಮೀಟರ್ಸ್ ಯಾವುದು? ಇದನ್ನು ಖಂಡಿತವಾಗ್ಲಿ ನಾವು ಉಮೇಶ್ ತುಂಬ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದಕ್ಕೆ ಪ್ಯಾರಾಮೀಟರ್ಸ್ನ ನಾವು ಗುರುತು ಮಾಡಬೇಕು. ಇದರಲ್ಲಿ ಕ್ವಾಲಿಫೈ ಆಗೋರ್ನ ಹುಡುಕ್ ತೆಗಿಬೇಕು ನಾವು. ಇದು ಮೊದಲನೇ ಕೆಲಸ. ಉಳಿದವರು ಇದರಲ್ಲಿ ಕ್ವಾಲಿಫೈ ಆಗಕ್ಕೆ ನಾನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು.
10 ಲೇಖನ ಬರಿಬೇಕಾ, ಬರಿತೀನಿ. 10 ರಿಸೋರ್ಸ್ ಪರ್ಸನ್ ಹೋಗ್ಬೇಕಾ, ಹೋಗ್ತೀನಿ. ಆನ್ಲೈನ್ ಮಾಡೋದನ್ನು ಕಲ್ತ್ಕೋಬೇಕಾ, ಅದನ್ನು ನಾನು ಕಲಿತೀನಿ. ಯಾವುದು ನನ್ನ ಪ್ರಕಾರ ಇದು ಮುಟ್ಟಬಾರದು, ಇದು ಮಡಿ, ಇದೆಲ್ಲ ಇಟ್ಕೋಬಾರದು. ಅವೆಲ್ಲ ನಮ್ಮನ್ನು ನಾವು ತುಳ್ಕೊಳ್ಳೋದು ಅದಷ್ಟೇ. ಅದಕ್ಕೋಸ್ಕರ ಇದನ್ನು ಮಾಡಬೇಕಾದ್ರೆ ಹೊಸ ಟೆಕ್ನಾಲಜಿ ಏನೇನು ಬಂದೆ ಅದನ್ನು ತಗೋಬೇಕು ನಾವು. ಚಾಟ್ GPT ಬಂತು, ಇದೊಂದು ತುಂಬ ಜನ ಕೆಲವರು ಇರ್ತಾರೆ, ಪ್ರೊಟೆಕ್ಟಿವ್ ಆಗಿರ್ತಾರೆ. ನಾವು ಹೇಳಿದ್ ಕಂಪ್ಯೂಟರ್ ಬಂತು, ಇನ್ನು ಜಗತ್ತಿನ ಎಲ್ಲ ಉದ್ಯೋಗಗಳು ಬಂದಾಗ್ಬಿಡುತ್ತವೆ. ನಾವು ಡಿಗ್ರಿಲಿದ್ದಾಗ ಏನು ಅದು ಹೆಸರು ಹೇಳೋದು ಬೇಡ, ಆ ಸಂಸ್ಥೆಯವ್ರದ್ದೆಲ್ಲ ಸಂಘಟನೆಯವ್ರು ನಮ್ಮವರೇ, ಅವ್ರಿಗೆ ಬೈಬಾರದು ನಾವೀಗ ಅಂತೆಲ್ಲ ಹೇಳ್ಬಿಟ್ಟಿದ್ರು ನಮಗೆ. ನಾವು ಹಂಗೆ ಅನ್ಕೊಂಬಿಟ್ಟಿದ್ವಿ. ಏನಾಯಿತು, ಈ ಎಲ್ಲ ಕಡೆ ನೋಡಿ ಎಲ್ಲಿ ಹೋದ್ರು ಏನು ಹೇಳ್ತಾರೆ, ಕೆಲಸ ಮಾಡೋಕ್ಕೆ ಜನ ಇಲ್ಲ. ನೀವು ಯಾವುದೇ ಉದ್ಯೋಗ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂತಾರೆ. ಅರ್ಥವಾಯ್ತಾ? ಈಗ ಚಾಟ್ GPT ಬಂದಿದೆ, ಎಲ್ಲ ಕೆಲಸ ನಿಂತೋಗ್ಬಿಡುತ್ತೆ ಅಂತ ಎಲ್ಲರೂ ಅಂತಿರ್ತಾರೆ. ಹಂಗಲ್ಲ, ಅದು ಹೊಸ ಸಾಧ್ಯತೆಗಳದು. ಕೆಲವುದೆಲ್ಲ ಅದರದ್ದೇ ಮಿತಿಗಳಿರುತ್ತೆ, ಅದಿರುತ್ತೆ. ಅದು ಆ ಮಿತಿಗಳನ್ನ ಇಟ್ಕೊಂಡೇ ಚಟ್ನಿ ಮಾಡ್ಕೊಂಡು ಕೂತ್ಕೋಬಾರದು. ಯಾವ ಕಾಲಕ್ಕೂ ಬಂದಿರುತ್ತೆ, ಪ್ರತಿ ಬಾರಿಯೂ ಪ್ರತಿ ಜನ್ರೇಷನ್ಗೂ ಇಂಥದ್ದೇನೋ ಬರುತ್ತೆ. ಅದನ್ನು ಆ ಕಡೆ ಪಕ್ಕಕ್ಕೆ ಇಟ್ಬಿಡಬೇಕು. ಅದಕ್ಕೆ ನಾನು ತಜ್ಞ ಅಂತ ಗುರುತಿಸ್ಕೊಳ್ಳೋಕೆ ಏನು ಮಾಡಬೇಕಾಗತ್ತೆ, ನಾಟ್ ಫಾರ್ ಮೈ ಸೆಲ್ಫ್, ನಂದೇನೋ ಕೀರ್ತಿಗೋಸ್ಕರ ತಜ್ಞ ಅಲ್ಲ. ನಾನು ಹೊರಟ್ರೆ ಕೆಲಸಕ್ಕೆ ತಜ್ಞರ ಅವಶ್ಯಕತೆ ಇದೆ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ತಜ್ಞ ಅನ್ನಿಸ್ಕೊಳ್ಬೇಕಾಗತ್ತೆ. ಅದು ನೋಡಕ್ಕೆ ನಾನೇನು ಮಾಡಬೇಕು. ಮೂರನೇದು, ನನ್ನ ತಂಡದಲ್ಲಿ ತಜ್ಞರನ್ನ ಬೆಳೆಸೋಕ್ಕೆ ನಾವು ಕೂತು ಏನು ಮಾಡೋಣ ಅನ್ನೋದನ್ನು ನೋಡ್ಬೇಕು ನಾವು. ನನ್ನ ಸಂಸ್ಥೆಯಲ್ಲಿ ತಜ್ಞರನ್ನ ಬೆಳೆಸೋದಕ್ಕೆ ಏನು ಮಾಡ್ತೀನಿ ಅಂತ ಇನ್ನೊಂದು 4ನೇದು. ಇದೆಲ್ಲ ಮಾಡ್ತಾ ಮಾಡ್ತಾ ಔಟ್ಪುಟ್ ಆಗಿ ತಜ್ಞರು ಬರಬೇಕು. ಯಾವ ಸರ್ಕಾರ ಬರಲಿ, ಶಿಕ್ಷಣ ತಜ್ಞರು ಯಾರಿರಬೇಕು, ನಮ್ಮವ್ರು ಇರಬೇಕು. ಯಾರೇ ಬಂದರೂ ಅವನ ತಜ್ಞತೆನಿಲ್ಲ ಅನ್ನೋಕ್ಕಾಗಬಾರ್ದು. ಅವನ ಓರಿಯೆಂಟೇಷನ್ ನಮ್ಗೆ ಬೇಡ ಅನಿಸ್ಬೋದು, ಹೂ ಅನ್ನಿಸ್ಬೋದು, ತಜ್ಞತೆ ಬಗ್ಗೆ ಪ್ರಶ್ನೆ ಇರಬಾರ್ದು. ಆ ರೀತಿ ಜನಗಳು ಇವರೇ ಸಮಾಜವನ್ನು ಒಂದು ಹದದಲ್ಲಿ ಒಂದು ಕಡೆ ಕಾಪಾಡೋರು.